ಇದೀಗ ಗಂಗೆಯ ತಟದಲ್ಲಿದ್ದೇವೆ ಅಂತ ಅದ್ಭುತವಾಗಿರ್ತಕ್ಕಂಥ ದೃಶ್ಯಗಳನ್ನು ಇಲ್ಲಿ ನೋಡಿ. ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ. ಗಂಗಾಮಾಯ ಇವಳು ಅಲಕಾನಂದೆ, ಭಾಗೀರಥನ ತಪಸ್ಸಿಗೆ ಮೆಚ್ಚಿ ಧರೆಗೆ ಬಂದಂತಹ ಭಾಗೀರಥಿಕೆ ಇಲ್ಲಿ ನೋಡ್ತಾ ಇದ್ದೇವೆ ನಾವು. ಕುಂಭ ನಗರದ ವಿಹಂಗಮ ದೃಶ್ಯ ಇಲ್ಲಿ ಕಾಣಿಸ್ತಾ ಇದೆ. ಕಣ್ಣು ಹಾಯಿಸಿದ ಉದ್ದಕ್ಕೂ ಕೂಡ ಇಲ್ಲಿ ಯಾವ ರೀತಿಯ ವಿದ್ಯುತ್ ದೀಪಗಳ ಒಂದು ದೃಶ್ಯ ನಮಗಿಲ್ಲಿ ಕಾಣಿಸ್ತಾ ಇದೆ. ಆದರೆ ಬಹಳ ವಿಚಿತ್ರ ಅಂತಂದರೆ ಇದೆಲ್ಲವೂ ಕೂಡ ಈ ಕುಂಭ ನಗರ ಏನಿದೆ ಇದು ನಿರ್ಮಾಣ ಆಗಿರುವಂಥದ್ದು ಗಂಗಾ ನದಿಯ ಒಳಭಾಗದಲ್ಲಿ. ಇದು ಯಾವುದೂ ಕೂಡ ನಮಗೆ ಕಾಣಿಸೋದಿಲ್ಲ, ಯಾಕಂದರೆ ಪೂರ್ತಿ ನೀರು ಇಲ್ಲಿ ತುಂಬಿ ಹೋಗ್ತದೆ. ಈಗ ನಾವು ನಿಂತಿರುವಂಥ ಈ ಸ್ಥಳ ಇದೇನಿದೆ ಇದನ್ನು ನಾಗೇಶ್ವರ್ ಘಾಟ್ ಅಂತ ಹೇಳ್ತಾರೆ. ಇಲ್ಲಿ ತನಕನೂ ನೀರು ಗಂಗಾ, ಯಮುನಾ, ಸರಸ್ವತಿ ಮೂರೂ ನದಿಗಳು ಸಂಗಮ ಆಗುವಂತಹ ಈ ಒಂದು ಪರಮ ಪವಿತ್ರವಾಗಿರುವಂತಹ ಪ್ರಯಾಗರಾಜದಲ್ಲಿ 144 ವರ್ಷಗಳ ನಂತರ ಮಹಾಕುಂಭಮೇಳ ಇವತ್ತು ನಡೀತಾ ಇದೆ. ಪ್ರತಿ 6 ವರ್ಷಕ್ಕೆ ಒಮ್ಮೆ ಅರ್ಧ ಕುಂಭ ನಡೀತದೆ, 12 ವರ್ಷಗಳಿಗೊಮ್ಮೆ ಪೂರ್ಣ ಕುಂಭಮೇಳ ನಡೀತದೆ. ಈ ಪೂರ್ಣ ಕುಂಭ 12 ಆದ ನಂತರದಲ್ಲಿ, ಅಂದರೆ 12 ವರ್ಷಗಳ ಈ ಒಂದು ಪೂರ್ಣಕುಂಭ 12 ಪೂರ್ಣಕುಂಭ ಆದ ನಂತರದಲ್ಲಿ ಮಹಾಕುಂಭ ನಡೆಯುವಂಥದ್ದು. ಈ ಸಂದರ್ಭದಲ್ಲಿ ಲಕ್ಷಾಂತರ ಜನ ನಾಗ ಸನ್ಯಾಸಿಗಳು, ಭಾರತದ ಪರಂಪರೆಯ ಅವಿಭಾಜ್ಯ ಅಂಗವಾಗಿರ್ತಕ್ಕಂತಹ ಋಷಿ ಮುನಿಗಳು, ಅದು ಎಲ್ಲಿಂದ ಬರ್ತಾರೋ ಗೊತ್ತಿಲ್ಲ, ಲಕ್ಷಾಂತರ ಜನ ಬರ್ತಾರೆ. ಈ ಪ್ರಯಾಗರಾಜದಲ್ಲಿ ಪ್ರಜಾಪತಿ ಬ್ರಹ್ಮ ಇಲ್ಲಿ ಭೂಖಂಡದಲ್ಲಿ ಪ್ರಥಮ ಬಾರಿಗೆ ಇಲ್ಲಿ ಯಾಗವನ್ನು ಮಾಡಿದ್ದಾರೆ. ಹಾಗಾಗಿ ಇದನ್ನ ಪ್ರಯಾಗ ರಾಜ ಅಂತ ಕರೀತಾರೆ, ಪ್ರಯಾಗರಾಜ ಹೇಳಿ ಕರೀತಾರೆ. ಆ ನಂತರದಲ್ಲಿ ಈ ಪ್ರಯಾಗರಾಜದ ಇತಿಹಾಸ ದಿವ್ಯವಾಗಿರ್ತಕ್ಕಂಥ ಇತಿಹಾಸ. ರಾಮಾಯಣ ಕಾಲದಲ್ಲಿ ರಾಮ ಇಲ್ಲಿಗೆ ಬಂದಂತಹ ಉದಾಹರಣೆಗಳನ್ನು ನೋಡ್ತೇವೆ. ಯಮುನಾ ನದಿಯ ತಟದಲ್ಲಿ ಕೃಷ್ಣನ ಲೀಲೆಗಳು, ಎಷ್ಟು ಲೀಲೆಗಳನ್ನು ನಾವು ನೋಡ್ತೇವೆ. ಗಂಗಾ ಸ್ನಾನ ಅಂತ ಹೇಳಿದ್ರೆ ಅದು ಪರಮ ಪವಿತ್ರವಾಗಿರ್ತಕ್ಕಂಥ ಸ್ನಾನ. ಈ ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಎಲ್ಲ ವಿಧವಾಗಿರ್ತಕ್ಕಂತಹ ಪಾಪಗಳು ಕಳೀತವೆ. ಮತ್ತು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ನಾನು ನದಿಗಳಲ್ಲಿ ಜಾಹ್ನವಿ ಅಂತ ಹೇಳ್ತಾನೆ. ಜಾಹ್ನವಿ ಅಂತಂದ್ರೆ ಗಂಗೆ. ಇವತ್ತು ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಸ್ಥಳದಲ್ಲಿ ನಾವು ನೋಡ್ಬೋದು, ಎಲ್ಲ ಹಾಯಿಸಿದ ಉದ್ದಕ್ಕೂ ಕೂಡ ವಿಶೇಷವಾಗಿರ್ತಕ್ಕಂತಹ ವಿದ್ಯುತ್ ದೀಪದ ಒಂದು ದೃಶ್ಯವನ್ನು ನೋಡ್ತಾ ಇದ್ದೇವೆ. ಎಲ್ಲ ಕಡೆಗಳಲ್ಲೂ ಕೂಡ ನಾಗ ಸನ್ಯಾಸಿಗಳ ಅಖಾಡಗಳಿದ್ದಾವೆ. ಬಂದಿರತಕ್ಕಂತಹ ಇಲ್ಲಿನ ಭಕ್ತರಿಗೆ, ಯಾತ್ರಿಗಳಿಗೆ ಅಲ್ಲೆಲ್ಲವೂ ಕೂಡ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ರಾಷ್ಟ್ರಪತಿಗಳು ಬಂದರು, ಪ್ರಧಾನಮಂತ್ರಿಗಳು ಬಂದರು, ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳೆಲ್ಲರೂ ಕೂಡ ಬಂದು ಈ ಪಾವನವಾಗಿರ್ತಕ್ಕಂತಹ ಕ್ಷೇತ್ರದಲ್ಲಿ ಸ್ನಾನವನ್ನು ಗೈದು ಇವತ್ತು ಎಲ್ಲರೂ ಕೂಡ ತೆರಳಿದ್ದಾರೆ. 50 ಕೋಟಿ ಜನ ಇಡೀ ಜಗತ್ತಿನಲ್ಲಿ ಇಂಥ ಒಂದು ದೊಡ್ಡ ಕಾರ್ಯಕ್ರಮ, ಆ ಮೇಳ, ಜನ ಸಮೂಹ ಸೇರುವಂಥದ್ದು ಎಲ್ಲೂ ಕೂಡ ನಮಗೆ ಕಾಣೋದಕ್ಕೆ ಸಾಧ್ಯ ಇಲ್ಲ. ಇಡೀ ಜಗತ್ತು ಬೆರಗಿನಿಂದ ನೋಡ್ತದೆ ಭಾರತವನ್ನು. ಇದು ಹೆಂಗೆ ಸಾಧ್ಯ ಆಗ್ತದೆ ಅಂತೇಳಿ. ಇಡೀ ಕುಂಭನಗರ ಇರತಕ್ಕಂಥದ್ದು ಗಂಗಾ ನದಿಯ ಒಳಭಾಗದಲ್ಲಿ, ಆ ತಾಯಿಯ ಒಡಲಲ್ಲಿ ನಾವೆಲ್ಲರೂ ಕೂಡ ಇದ್ದು ಇಲ್ಲಿ ಆ ದೊಡ್ಡ ಉತ್ಸವವನ್ನು ಆಚರಣೆ ಮಾಡುವಂಥದ್ದೇ ಒಂದು ಭಾವೋದ್ವೇಗದ ಒಂದು ಸನ್ನಿವೇಶ. ನಮ್ಮ ದೇಶ ಭಾರತ ಭಗವದ್ ಭಕ್ತಿಯ ಆಗರ. ಇಲ್ಲಿನ ಹೆಜ್ಜೆಗೂ ಕೂಡ ಪವಿತ್ರ ಕ್ಷೇತ್ರಗಳಿದ್ದಾವೆ, ತೀರ್ಥ ಕ್ಷೇತ್ರಗಳಿದ್ದಾವೆ. ಇದನ್ನ ತೀರ್ಥರಾಜ ಅಂತ ಕರೀತಾರೆ. ಪ್ರಯಾಗವನ್ನ ತೀರ್ಥಗಳಲ್ಲಿ ರಾಜ ಅಂತ ಹೇಳಿ ಕರೀತಾರೆ. ಯಾಕಂದ್ರೆ ಗಂಗಾ ನದಿ, ಯಮುನಾ ನದಿ, ಸರಸ್ವತಿ ಅಲ್ಲಿ ಒಂದು ರೀತಿ ಗುಪ್ತಗಾಮಿನಿಯಾಗಿ ಬಂದು ಸರಸ್ವತಿಯೂ ಸಹಿತ ಅಲ್ಲಿ ಸೇರ್ಕೊಳ್ತಾಳೆ. ಗಂಗಾ ನದಿಯ
ಎಂಥೆಂಥ ದೊಡ್ಡ ಇತಿಹಾಸವನ್ನ ತನ್ನ ಗರ್ಭದಲ್ಲಿ ಇರಿಸಿಕೊಂಡಂತಹ ತಾಯಿ ಗಂಗಾ ತಾಯಿ. ಗುರು ವೃಷಭರಾಶಿಯನ್ನು ಪ್ರವೇಶ ಮಾಡಿದಂತಹ ಸಂದರ್ಭದಲ್ಲಿ ಈ ವಿಶೇಷವಾಗಿರ್ತಕ್ಕಂತಹ ಸೂರ್ಯನ ಕಿರಣಗಳು ಈ ನದಿಯ ಮೇಲೆ ಬಿದ್ದಂಥ ಸಂದರ್ಭದಲ್ಲಿ ವಿಶೇಷವಾಗಿರ್ತಕ್ಕಂತಹ ಶಕ್ತಿ ಈ ಕ್ಷೇತ್ರಕ್ಕೆ ಬರ್ತದೆ ಅಂತ ಹೇಳಿ ಎಲ್ಲ ಶ್ರದ್ಧಾಳುಗಳು ಬಂದ್ರು ಎಲ್ಲ ದೇಶದ ಎಲ್ಲ ಮಾರ್ಗಗಳು ಪ್ರಯಾಗರಾಜದ ಕಡೆ ಹರಿದು ಬಂದ್ರು. ಕೋಟ್ಯಂತರ ಜನ ಬಂದ್ರು, ಇಲ್ಲಿ ಮಿಂದು ಇವತ್ತು ಪಾವನರಾಗಿರ್ತಕ್ಕಂತಹ ಒಂದು ಸ್ಥಳದಲ್ಲಿ ನಾವು ಸ್ನಾನ ಮಾಡುವಂತ ಸಂದರ್ಭದಲ್ಲಿ ನಮ್ಮಲ್ಲಿ ಯಾವ ನೀರಿದೆಯೋ ಅದನ್ನೇ ತೆಗೆದುಕೊಂಡು ನಾವು ಗಂಗೆ ಜಮುನೆ ಚೈವ ಗೋದಾವರಿಯ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಅಲ್ಲಿ ನಾವು ಈ ದೇಶದ ನಮ್ಮ ಪವಿತ್ರವಾಗಿರ್ತಕ್ಕಂತಹ ನದಿಗಳನ್ನ ಆಹ್ವಾನ ಮಾಡಿ ನಾವು ಸ್ನಾನವನ್ನು ಮಾಡುವಂಥದ್ದು ಪರಂಪರೆಯಿಂದ ಬಂದಿರತಕ್ಕಂಥದ್ದು. ಹಾಗೆ ನಾವೆಲ್ಲರೂ ಕೂಡ ಪವಿತ್ರವಾಗಿರ್ತಕ್ಕಂತಹ ಈ ನದಿಯ ಸ್ನಾನವನ್ನು ಮಾಡಿ ಮೋಕ್ಷ ಪ್ರಾಪ್ತಿಯಾಗ್ತದೆ ಪುರಾಣ ಎಲ್ಲ ಹಿರಿಯರು ಕೂಡ ಆಜ್ಞೆಗೊಟ್ಟು ಹೋಗಿರ್ತಕ್ಕಂಥದ್ದು. ಯಾಕಂದ್ರೆ ತಲತಲಾಂತರದಿಂದ ಎಲ್ಲರೂ ತ್ರಿವೇಣಿ ಅಂತಂದ್ರೆ ಮೂರು ನದಿಗಳು, ವೇಣಿ ಅಂತಂದ್ರೆ ಜಡೆ ಅಂತೇಳಿ ಮೂರು ನದಿಗಳು ಜಡೆಯ ಹಾಗೆ ಬೆಸೆದುಕೊಂಡಿರುವುದರಿಂದ ತ್ರಿವೇಣಿ ಅಂತ ಹೇಳ್ತಾರೆ. ತ್ರಿವೇಣಿ ಸಂಗಮ. ಇಲ್ಲಿ ಬೇರೆ ಬೇರೆ ಘಾಟ್ಗಳಿದ್ದಾವೆ, ಬೇರೆ ಬೇರೆ ಘಾಟ್ಗಳು ಇಲ್ಲಿದ್ದಾವೆ. ಎಲ್ಲರೂ ಕೂಡ ಸ್ನಾನವನ್ನ ಮಾಡಿ ಇವತ್ತು ಪುನೀತರಾಗಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಆ ತ್ರಿವೇಣಿ ಸಂಗಮದಲ್ಲಿ ನಿಂತಿರ್ತಕ್ಕಂತಹ ಎಲ್ಲರ ಭಕ್ತರಿಗೂ ಆ ಒಂದು ಭಾವನೆಗಳಿಗೆ ಎಲ್ಲರಿಗೂ ಸಹಿತ ದೇವರು ಒಳ್ಳೆಯದನ್ನ ಮಾಡಲಿ. ಮತ್ತು ಈ ಪರಂಪರೆ ನಿರಂತರವಾಗಿ ಭಾರತ ದೇಶದ ಅದ್ಭುತವಾಗಿರ್ತಕ್ಕಂತಹ ಗುರು ಪರಂಪರೆ ಇದು. ಜಗದ್ಗುರು ಅಂತೇಳಿ ಭಾರತವನ್ನ ಕರೀತಾರೆ. ಅದು ಇವತ್ತಿಗೂ ಕೂಡ ಮುಂದುವರ್ಕೊಂಡು ಬಂದಿದೆ. ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗುವಂತಹ ವಿವರಣೆಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲತಕ್ಕಂಥ ಅನೇಕ ರಹಸ್ಯಗಳು ಇಲ್ಲಿ ಇದ್ದಾವೆ. ಅದೆಲ್ಲವನ್ನೂ ಕೂಡ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಒಂದು ಮೇಳ